ಈ ವಿಶೇಷವಾಗಿರುವ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರೇ, ಭಾಗವಹಿಸ್ತಾ ಇರುವಂತಹ ಎಲ್ಲ ಸಜ್ಜನ ನಾಗರಿಕ ಬಂಧುಗಳೇ, ಒಂದು ವಿಶೇಷವಾಗಿರುವ ಮತ್ತು ಮನಸ್ಸಿಗೆ ಮುದವನ್ನ ಕೊಡುವಂತಹ ಕಾರ್ಯಕ್ರಮದಲ್ಲಿ ನಾವು ನೀವುಗಳೆಲ್ಲ ಭಾಗವಹಿಸ್ತಾ ಇದ್ದೇವೆ. ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಯಾವುದಾದ್ರೂ ಒಂದು ದೇಶ ತನ್ನಲ್ಲೊಂದು ವಸ್ತುವನ್ನ ತಯಾರು ಮಾಡಿದ್ರೆ ಅದನ್ನ ಮೊದಲು ಟೆಸ್ಟ್ ಮಾಡುವಂಥದ್ದು ತನ್ನ ದೇಶದಲ್ಲೇ. ಆದ್ರೆ ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಮತ್ತು ಇಡೀ ಜಾಗತಿಕ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ವೆಪನ್ಸ್ ಆರ್ ಮೇಡ್ ಇನ್ ಭಾರತ್ ಬಟ್ ಟೆಸ್ಟೆಡ್ ಇನ್ ಪಾಕಿಸ್ತಾನ್ ಅನ್ನುವಂತಹ ಒಂದು ಹೊಸ ಸ್ಲೋಗನ್ ಅನ್ನ ಈ ಜಗತ್ತಿಗೆ ಪರಿಚಯ ಮಾಡಿಕೊಟ್ಟಂತಹ ಮಹಾನುಭಾವ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಸೈನಿಕರು ನಡೆಸಿದಂತಹ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯ ವಿಜಯೋತ್ಸವವನ್ನ ಇಡೀ ಜಗತ್ತಿನ ಮೂಲೆ ಮೂಲೆಗಳಲ್ಲಿರುವಂತಹ ಭಾರತೀಯರು ಕೂಡ ಸಂಭ್ರಮಿಸ್ತಾ ಇದ್ದಾರೆ. ಬಂಧುಗಳೇ, ಆಪರೇಷನ್ ಸಿಂಧೂರ್ ಅನ್ನುವಂಥದ್ದು 4 ದಿವಸಗಳ ಸಣ್ಣ ಕಾರ್ಯಾಚರಣೆ ಅಂತ ನಾವು ಅಂದ್ಕೊಳ್ಬಾರದು. ಆಪರೇಷನ್ ಸಿಂಧೂರ್ ಅನ್ನುವಂಥದ್ದು 4 ದಿವಸಗಳ ಸಣ್ಣ ಕಾರ್ಯಾಚರಣೆ ಆಗಿದ್ದರೂ ಕೂಡ ಅದು ಜಗತ್ತಿನಲ್ಲಿ ಭಾರತದ ಬಗ್ಗೆ ಬೀರಿದಂತಹ ಪ್ರಭಾವ ಪ್ರಾಯಶಃ ಮುಂದಿನ 4 ಶತಮಾನಗಳ ಕಾಲ ಅಚ್ಚಳಿಯದಂತೆ ಉಳಿಯುವಂತಹ ಸಾಧನೆಯನ್ನ ನಮ್ಮ ಸೈನಿಕರು ಮೊಟ್ಟ ಮೊದಲ ಬಾರಿಗೆ ಈ ದೇಶದ ಮೂಲಕ ಮಾಡಿ ತೋರಿಸಿದ್ದಾರೆ. ನಾವು ಕೇವಲ ಪಾಕಿಸ್ತಾನವನ್ನ ಮಾತ್ರ ಆಪರೇಷನ್ ಸಿಂಧೂರಲ್ಲಿ ಬಗ್ಗಬಡಿದಂಥದ್ದಲ್ಲ. ಪಾಕಿಸ್ತಾನದ ಜೊತೆಗೆ ಇನ್ನೂ 3 ದೇಶಗಳನ್ನ 4 ದೇಶಗಳನ್ನ ಜಗತ್ತಿನ ಎದುರುಗಡೆ ಪಟ್ಟೆ ಹಾಕಿಕೊಂಡೇ ಬೆತ್ತಲೆ ಮಾಡಿರುವಂತಹ ಒಂದು ಅಪರೂಪವಾಗಿರುವ ಆಪರೇಷನ್ ಅದು ಆಪರೇಷನ್ ಸಿಂಧೂರ. ಮೊದಲನೇದ್ದು ಅಮೆರಿಕ. ಯಾವಾಗೆಲ್ಲ ಟ್ರಂಪ್ಗೆ ಅಮೆರಿಕಾದ ಚುನಾವಣೆಯಲ್ಲಿ ಟ್ರಂಪ್ ಗೆಲ್ಲಬೇಕು ಅಂತಂದ್ರೆ ಹಿಂದೂಗಳು ಮತ್ತು ಭಾರತೀಯರ ಅನಿವಾರ್ಯತೆ ಇತ್ತು, ಅವಾಗೆಲ್ಲ ಭಾರತದ ಜೊತೆಗೆ ಹಿಂದೂಗಳ ಜೊತೆಗೆ ತುಂಬಾ ವಿಶೇಷವಾಗಿ ಗೌರವದಿಂದ ನಡೆದುಕೊಳ್ತಾ ಇದ್ದಂತಹ ಟ್ರಂಪ್ ಮೊಟ್ಟ ಮೊದಲ ಬಾರಿಗೆ ಯಾವ ಕಾರಣಕ್ಕೆ ಅನ್ನುವಂಥದ್ದು ಇವತ್ತಿಗೂ ಕೂಡ ದೊಡ್ಡ ಕ್ವಶನ್ ಮಾರ್ಕ್. ಇವತ್ತು ಇಬ್ಬರು ಸಲಹೆಗಾರರನ್ನಾಗಿ ಉಗ್ರಗಾಮಿ ಸಂಘಟನೆಯ ಮಾಜಿ ಉಗ್ರಗಾಮಿಗಳನ್ನ ತಾನು ಸ್ವೀಕಾರ ಮಾಡಿರುವಂತದ್ದನ್ನ ನೋಡಿದರೆ ಮತ್ತು ಅಮೆರಿಕಾದ ಮೇಡ್ ಇನ್ ಅಮೆರಿಕಾ 2 ಫೈಟರ್ ಜೆಟ್ ಗಳನ್ನ ಭಾರತೀಯ ಸೈನಿಕರು ಭಾರತೀಯ ಸೇನಾ ವ್ಯವಸ್ಥೆ ಹೊಡೆದು ಉರುಳಿಸಿದ್ದನ್ನ ನೋಡಿದಂತಹ ಅಮೆರಿಕ ಪ್ರಾಯಶಃ ಜಗತ್ತಿನಲ್ಲಿ ತನ್ನ ಮಾರ್ಕೆಟಿಂಗ್ ವ್ಯಾಲ್ಯೂ ಕಡಿಮೆ ಆಗುತ್ತೆ ಅನ್ನುವಂತಹ ಕಾರಣಕ್ಕೋಸ್ಕರ ತಾನು ಸ್ಕೋಪ್ ತೆಗೆದುಕೊಂಡದ್ದನ್ನ ಇವತ್ತು ನಾವು ನೀವುಗಳೆಲ್ಲ ನೋಡಿದ್ದೇವೆ. ಎರಡನೇದು ಚೀನಾ ಯಾವತ್ತಿಗೂ ಭಾರತದ ಪರವಾಗಿ ಒಂದು ಹೆಜ್ಜೆಯನ್ನು ಇಟ್ಟಿಲ್ಲ. 1955ರಲ್ಲಿ ಹಿಂದಿ ಚೀನಿ ಬಾಯಿ ಹಿಂದಿ ಚೀನಿ ಬಾಯಿ ಅಂತ ನಮ್ಮ ಸರ್ಕಾರ ಒಪ್ಪೆ ಹೊಡೆದದ್ದೇ ಬಂತು. ಆದ್ರೆ 62ರಲ್ಲಿ ಯುದ್ಧ ಆದ ಬಳಿಕದಿಂದ ಇವತ್ತಿನವರೆಗೂ ಚೀನಾ ಯಾವತ್ತೂ ಯಾವ ಕ್ಷಣದಲ್ಲೂ ಭಾರತದ ಪರವಾಗಿ ನಿಂತ್ಕೊಳ್ಳೇ ಇಲ್ಲ. ಅಂತಹ ಚೀನಾ, ನಾವೆಲ್ಲ ಏನು ಚೈನಾ ಮಾಲ್ ಅಂತ ಕರೀತೇವೆ, ಆ ಚೈನಾ ಮಾಲ್ನ ಗ್ಯಾರಂಟಿ ಎಷ್ಟು, ಯೋಗ್ಯತೆ ಎಷ್ಟು ಅನ್ನುವಂಥದ್ದನ್ನ ಕೂಡ ಭಾರತೀಯ ಸೈನಿಕರು ಆಪರೇಷನ್ ಸಿಂಧೂರ್ನ ಮೂಲಕ ಜಗತ್ತಿಗೆ ತೋರಿಸ್ಕೊಟ್ಟಿದ್ದಾರೆ. 3ನೇ ದೇಶ ಟರ್ಕಿ. 2023 ಫೆಬ್ರವರಿ 6ನೇ ತಾರೀಕಿಗೆ ಟರ್ಕಿಯಲ್ಲಿ ಕಂಡರಿಯದ ಕೇಳರಿಯದಂತಹ ಒಂದು ಭೂಕಂಪ ಸಂಭವಿಸಿತ್ತು. ಇಡೀ ಜಗತ್ತು ಟರ್ಕಿಯ ಪರವಾಗಿ ಧಾವಿಸುವುದಕ್ಕಿಂತ ಮೊದಲು ಟರ್ಕಿಗೆ ಬೇಕಾಗಿರುವಂತಹ ಅನ್ನ ಆಹಾರವನ್ನ ಉಳಿದ ಎಲ್ಲ ವ್ಯವಸ್ಥೆಯನ್ನ ನೋಡಿಕೊಂಡದ್ದು ಭಾರತ ಸರ್ಕಾರ. ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಟರ್ಕಿಗೆ ಬೇಕಾಗಿರುವಂತಹ ಎಲ್ಲ ಸವಲತ್ತುಗಳನ್ನ ಕೂಡ ಭಾರತ ನೋಡ್ಕೊಂಡಿತ್ತು. 2.25 ವರ್ಷ ಪೂರ್ಣ ಆಗುವ ಮೊದಲು ಭಾರತದ ಮೇಲೆ ಉಗ್ರರ ದಾಳಿಯಾದಾಗ ಟರ್ಕಿ ಭಾರತಕ್ಕೆ ಉಪಕಾರ ಮಾಡದೇ ಇದ್ರೂ ಚಿಂತೆ ಇರಲಿಲ್ಲ, ಉಪಕಾರ ಸ್ಮರಣೆ ಮಾಡದೇ ಇದ್ರೂ ಚಿಂತೆ ಇರಲಿಲ್ಲ. ಆದ್ರೆ 2.25 ವರ್ಷಗಳ ಹಿಂದೆ ಯಾವ ಭಾರತದ ಸೈನಿಕರ ಸಹಾಯವನ್ನ ತೆಗೆದುಕೊಂಡಿತ್ತೋ, ಯಾವ ಭಾರತದ ವೈದ್ಯರ ಸಹಾಯವನ್ನ ತೆಗೆದುಕೊಂಡಿತ್ತೋ, ಯಾವ ಭಾರತದ ದಾದಿಯರ ಸಹಾಯದಿಂದ ಕಟ್ಟಡದ ಅವಶೇಷಗಳಲ್ಲಿ ಹುದುಗಿ ಹೋಗಿದ್ದಂತಹ ಮಕ್ಕಳೆಲ್ಲ ಜೀವಂತವಾಗಿ ಟರ್ಕಿಯಲ್ಲಿ ಇವತ್ತಿರೋದಕ್ಕೆ ಕಾರಣ ಆಯ್ತು. ಆ ಟರ್ಕಿ ಪಾಕಿಸ್ತಾನದ ಪರವಾಗಿ ಕೆಲಸ ಮಾಡಿತು ಯುದ್ಧ ಬಂದಾಗ. ಬಾಂಗ್ಲಾದೇಶ 1971ರಲ್ಲಿ ಬಾಂಗ್ಲಾ ಅನ್ನುವ ದೇಶದ ಉದಯಕ್ಕೆ ಕಾರಣ ಆದದ್ದೇ ಭಾರತೀಯ ಸೈನಿಕರ ಬಲಿದಾನ, ಭಾರತೀಯ ಸೈನಿಕರ ರಕ್ತ ತರ್ಪಣ, ಭಾರತೀಯ ಸೈನಿಕ ಅನೇಕ ಮಂದಿ ತಾಯಂದಿರು, ಅನೇಕ ಮಂದಿ ಪತ್ನಿಯರು ತಮ್ಮ ಮಗನನ್ನ ಗಂಡನನ್ನ ಕಳೆದುಕೊಂಡ ಪರಿಣಾಮವಾಗಿ 1971ರಲ್ಲಿ ಬಾಂಗ್ಲಾದೇಶದ ಉದಯ ಆಯಿತು. ಇವತ್ತು ಅದೇ ಬಾಂಗ್ಲಾದೇಶ ಯಾವ ಬಾಂಗ್ಲಾದ ಉಳಿವಿಗೋಸ್ಕರ, ಯಾವ ಬಾಂಗ್ಲಾದ ಗೆಲುವಿಗೋಸ್ಕರ, ಯಾವ ಬಾಂಗ್ಲಾದ ಜನ ಚೆನ್ನಾಗಿರಬೇಕು ಅನ್ನೋ ಕಾರಣಕ್ಕೋಸ್ಕರ ತೀರಾ ಇತ್ತೀಚೆಗಿನವರೆಗೂ ಕೂಡ ಭಾರತ ಸರ್ಕಾರ ಸಹಾಯ ಮಾಡಿತ್ತು. ಆ ಬಾಂಗ್ಲಾ ಪಾಕಿಸ್ತಾನದ ಪರವಾಗಿ ನಿಂತ್ಕೊಂಡಿತ್ತು. ಬಂಧುಗಳೇ, ಒಂದು ಸೂಕ್ಷ್ಮ ಆಪರೇಷನ್ ಸಿಂಧೂರ ನಮಗೆ ತೋರಿಸ್ಕೊಟ್ಟಿದೆ. ಮುಂದೊಂದು ದಿನ ಭಾರತ ಅನ್ನುವ
ಜಗತ್ತಿನ ಏಕಮೇವ ಹಿಂದೂ ರಾಷ್ಟ್ರದ ಮೇಲೆ ಯಾವುದಾದರೊಂದು ದೇಶ ಆಕ್ರಮಣವನ್ನ ಮಾಡಿದಾಗ ಭಾರತದ ಪರವಾಗಿ ನಿಲ್ಲಬಲ್ಲ, ಗಟ್ಟಿಯಿಂದ ನಿಲ್ಲಬಲ್ಲಂತಹ ದೇಶ ರಷ್ಯಾ ಮತ್ತು ಇಸ್ರೇಲ್ ಬಿಟ್ಟು ಬೇರೆ ಇನ್ನೊಂದಿಲ್ಲ. ಅಕ್ಕಪಕ್ಕದವರು ಯಾರು ನಮ್ಮ ಸಹಾಯಕ್ಕೆ ಬರೋದಕ್ಕೆ ಸಾಧ್ಯ ಇಲ್ಲ. ನಾವೇನಾದ್ರೂ ಗಟ್ಟಿಯಾಗಿ ನಿಲ್ಲಬೇಕು ಅಂತಂದ್ರೆ ಈ ದೇಶದ ಹಿಂದೂಗಳು ಭಯೋತ್ಪಾದಕ ಕೃತ್ಯ, ಆಕ್ರಮಣ, ಯುದ್ಧದಿಂದ ಚೆನ್ನಾಗಿ ಬದುಕಬೇಕು ಅಂತಂದ್ರೆ ನಮಗಿರುವಂತದ್ದು ಒಂದೇ ಒಂದು ಅವಕಾಶ, ಅದು ಭಾರತೀಯ ಸೇನೆ ಮಾತ್ರ. ಎಲ್ಲಿಯ ತನಕ ಭಾರತೀಯ ಸೇನೆ ಹುಂಕರಿಸುತ್ತೋ, ಎಲ್ಲಿಯ ತನಕ ಭಾರತೀಯ ಸೇನೆಯ ಸೈನಿಕರ ತೋಳಲ್ಲಿ ಹನುಮನ ಶಕ್ತಿ ಇರುತ್ತೋ, ಹೃದಯದಲ್ಲಿ ಸಾಕ್ಷಾತ್ ಕಾಳಿ ಮಾತೆ ಅವತರಿಸುತ್ತಾಳೋ, ಅಲ್ಲಿಯ ತನಕ ಮಾತ್ರ ಭಾರತಕ್ಕೆ ಗೆಲುವಿರೋದಕ್ಕೆ ಸಾಧ್ಯ, ಮತ್ತೆಲ್ಲಿಂದಲೂ ಅಲ್ಲ ಅನ್ನುವಂತಹ ಸತ್ಯವನ್ನ ಸಿಂಧೂರ್ ನಮ್ಮ ಎದುರುಗಡೆ ತೆರೆದಿಟ್ಟಿದೆ. ಯಾವ ತಾಯಂದಿರ ಸಿಂಧೂರವನ್ನ ಅಳಿಸಿತ್ತೋ ಉಗ್ರಗಾಮಿಗಳು, ಆ ಉಗ್ರಗಾಮಿಗಳ 9 ಪ್ಲಸ್ ಪಾಕಿಸ್ತಾನದ 7, 16 ಉಗ್ರರ ನೆಲೆಯನ್ನ ಪಾಕಿಸ್ತಾನದ ಸೇನೆ ಮತ್ತು ಉಗ್ರಗಾಮಿಗಳು ಪ್ರತ್ಯೇಕ ಅಲ್ಲ. ನಮ್ಮ ದೇಶದಲ್ಲಿ ಒಬ್ಬ ಯೋಧ ಹುತಾತ್ಮನಾದಾಗ ಆ ಯೋಧನ ಪಾರ್ಥಿವ ಶರೀರ ಊರಿಗೆ ಬರಬೇಕಾಗಿದ್ರೆ ಸಕಲ ಸರ್ಕಾರಿ ಮರ್ಯಾದೆ ಗೌರವವನ್ನ ಕೊಟ್ಟು ಅಂತ್ಯ ಸಂಸ್ಕಾರ ಮಾಡುವಂತದ್ದು ಪದ್ಧತಿ. ಆದ್ರೆ ಪಾಕಿಸ್ತಾನದಲ್ಲಿ ತಮ್ಗೆಲ್ರಿಗೂ ಕೂಡ ಗೊತ್ತಿರಬಹುದು, ಮೊನ್ನೆ 100ಕ್ಕೂ ಮಂದಿ ಉಗ್ರಗಾಮಿಗಳ ವಧೆ ಆದಾಗ ಅದೇ ಪಾಕಿಸ್ತಾನ ಸರ್ಕಾರ, ಪೊಲೀಸರು ಮತ್ತು ಸೇನೆ ಎಲ್ಲರೂ ಸುತ್ತಮುತ್ತ ಸೇರ್ಕೊಂಡು ಉಗ್ರಗಾಮಿಗಳ ಹೆಣದ ಮೇಲೆ ಪಾಕಿಸ್ತಾನದ ಧ್ವಜವನ್ನ ಇಟ್ಟು ಅಂತ್ಯ ಸಂಸ್ಕಾರವನ್ನ ಮಾಡಿದ್ದನ್ನ ನಾವುಗಳು ನೋಡಬಹುದು. ಪಾಕಿಸ್ತಾನದ ಸೇನೆ ಬೇರೆಯಲ್ಲ, ಉಗ್ರಗಾಮಿಗಳು ಬೇರೆಯಲ್ಲ, ಅದು ಎರಡೂ ಕೂಡ ಒಂದೇ ನಾಣ್ಯದ 2 ಮುಖಗಳು ಅನ್ನುವಂಥದ್ದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಬಂಧುಗಳೇ, ಸಿಂಧೂರ್ ಅನ್ನುವಂತಹ ಒಂದು ಕಾರ್ಯಾಚರಣೆ ಜಗತ್ತಿನ ಎದುರುಗಡೆ ಭಾರತದ ಹೊಸ ಆಯಾಮವನ್ನ ತೆರೆದಿಟ್ಟಿದೆ. ಇದು 48ರ ಭಾರತ ಅಲ್ಲ, ಇದು 1962ರ ಭಾರತ ಅಲ್ಲ, ಇದು 1965ರ ತಗ್ಗುವ ಭಾರತ ಅಲ್ಲ, ಇದು 1971ರಲ್ಲಿ. ಇವತ್ತು ಅನೇಕ ಜನ ಕಂಪೇರ್ ಮಾಡ್ತಾರಲ್ಲ, ನಾವಿನ್ನೇನು ಯುದ್ಧಕ್ಕೆ ಹೊರಡ್ತೇವೆ ಅಂತಂದಾಗ ಗಾಂಧಿ ತಾತನ ಫೋಟೋ ತೋರಿಸ್ತಾರೆ, ಶಾಂತಿ ಬೇಕು ಅಂತ ಹೇಳ್ತಾರೆ, ಪಾಕಿಸ್ತಾನದ ಮೀಡಿಯಾದ ಕಿಂಗ್ ಆಗಿ ಹೊರಹೊಮ್ತಾರೆ. 4 ದಿವಸಗಳಲ್ಲಿ ಮೇ 11ನೇ ತಾರೀಕಿಗೆ ನರಸಿಂಹ ಜಯಂತಿಯ ಹಿಂದಿನ ದಿವಸ ಭಾರತದ ಸೇನೆ ನರಸಿಂಹ ಅವತಾರವನ್ನ ತಾಳಿ ಎಲ್ಲವನ್ನ ಗೆದ್ದ ಬಳಿಕ ನಮ್ಮ ಯೋಜನೆ ಏನಿತ್ತೋ ಅದನ್ನ ನಿಖರವಾಗಿ ನಾವು ಪೂರೈಸಿದ್ದೇವೆ. ಉಗ್ರಗಾಮಿಗಳ ನೆಲೆಯನ್ನ ಧ್ವಂಸ ಮಾಡಿದ್ದೇವೆ, ಸಿಂಧೂರ್ಗೆ ಪ್ರತೀಕಾರವನ್ನ ನಾವು ಸ್ವೀಕರಿಸಿದ್ದೇವೆ ಅನ್ನುವಂಥದ್ದನ್ನ ಭಾರತೀಯ ಸೇನೆ, ಭಾರತೀಯ ಸರ್ಕಾರ ಹೇಳಬೇಕಾಗಿದ್ರೆ 71ರ ಫೋಟೋವನ್ನ ಇಡುತ್ತದೆ. ಯುದ್ಧ ಮಾಡೋದಿಕ್ಕೆ ಹೊರಟ್ರೆ ಗಾಂಧಿ ತಾತನ ಫೋಟೋ, ಇನ್ನೇನು ಈ ಆಪರೇಷನ್ ನಾವು ಒಂದು ಹಂತಕ್ಕೆ ಮುಕ್ತಾಯ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ 71ರ ಫೋಟೋ. 1971ರ ಯುದ್ಧವೇ ಬೇರೆ, 2025ರ ಆಪರೇಷನ್ ಸಿಂಧೂರ್ ಕಲ್ಪನೆಯೇ ಬೇರೆ. ನಮಗೆ ಗೊತ್ತಿರಬೇಕು 1971 ಮತ್ತು 2025ರ ವ್ಯತ್ಯಾಸ. 2025ರಲ್ಲಿ ನರೇಂದ್ರ ಮೋದಿ ಸರ್ಕಾರ ಆಪರೇಷನ್ ಸಿಂಧೂರನ್ನ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದ್ದು ನಮ್ಗೆಲ್ರಿಗೂ ಗೊತ್ತಿರಬೇಕು. ಅವರು ಫುಲ್ ಸ್ಟಾಪ್ ಹಾಕಿಲ್ಲ, ಇದನ್ನ ಅಲ್ಪ ವಿರಾಮ ಅಂತ ಹೇಳಿದ್ದಾರೆ. ಮುಂದೆ ನಡೆಯುವ ಭಯೋತ್ಪಾದಕರ ಒಂದು ಸಣ್ಣ ಕೃತ್ಯವೂ ಕೂಡ ಅದು ಯುದ್ಧಕ್ಕೆ ಸಮಾನ ಅಂತ ಅತ್ಯಂತ ಹೆಮ್ಮೆಯಿಂದ, ಧೈರ್ಯದಿಂದ ಮೊಟ್ಟ ಮೊದಲ ಬಾರಿಗೆ ಘೋಷಣೆಯನ್ನ ಭಾರತ ಸರ್ಕಾರ ಮಾಡಿದೆ. ಆ ಹೆಮ್ಮೆಯನ್ನ ನಾವು ಕೂಡ ಅನುಭವಿಸಬೇಕು. 1971ರಲ್ಲಿ 54 ಜನ ಭಾರತೀಯ ಸೈನಿಕರನ್ನ ಒತ್ತೆಯಾಳಾಗಿ ಪಾಕಿಸ್ತಾನ ಇಟ್ಟಿತ್ತಲ್ಲ, ಎಲ್ಲೋಗಿದ್ದಾರೆ 54 ಜನ? ಆ 54 ಜನ ಎಲ್ಲಿ ಹೋಗಿದ್ದಾರೆ? ಇವತ್ತು ಜೀವಂತವಾಗಿರ್ತಾ ಇದ್ದಿದ್ರೆ ಅವ್ರಿಗೆ 65, 75, 80 ವರ್ಷಗಳಾಗ್ತಾ ಇತ್ತಲ್ಲ, ಆ ಸೈನಿಕರು ಎಲ್ಲಿ ಹೋಗಿದ್ದಾರೆ ಅನ್ನುವಂಥದ್ದು ಯಾರಿಗೂ ಗೊತ್ತಿಲ್ಲ. ಅದಕ್ಕೆ ಪ್ರತಿಯಾಗಿ ಅದೇ 1971ರ ಯುದ್ಧದ ಉದಾಹರಣೆಯನ್ನ ಕೊಡ್ತಾರಲ್ಲ. ಭಾರತ ದೇಶದ ಸೈನಿಕರು ಒಬ್ಬ ಕೈ ಕಳ್ಕೊಂಡ, ಒಬ್ಬ ಕಾಲು ಕಳ್ಕೊಂಡ, ಒಬ್ಬ ಜೀವ ಕಳ್ಕೊಂಡಂತಹ ನಮ್ಮ ಹೆಮ್ಮೆಯ ಸೈನಿಕರು ಪ್ರಾಣವನ್ನ ಪಣಕ್ಕಿಟ್ಟು ಪಾಕಿಸ್ತಾನದ 93,000 ಜನ ಸೈನಿಕರನ್ನ ಜೀವಂತವಾಗಿ ಸೆರೆ ಹಿಡಿದಿದ್ರು. ಇಡೀ ಜಗತ್ತಿನ ಯುದ್ಧ ಭೂಮಿಯ ಇತಿಹಾಸದಲ್ಲಿ ಇದುವರೆಗೆ ಯಾವುದೇ ದೇಶ ಶತ್ರು ದೇಶದ 93,000 ಮಂದಿ ಸೈನಿಕರನ್ನ ಜೀವಂತ ಸೆರೆ ಹಿಡಿದಿಲ್ಲ.
ನಮ್ಮ ಸೈನಿಕರು 71ರಲ್ಲಿ ಸೆರೆ ಹಿಡಿದಿದ್ರು. ಆದರೆ ದುರಂತ, ನಮ್ಮ ಸರ್ಕಾರ ಒಂದ್ ತಟ್ಟೆಯಲ್ಲಿ ಅಡಿಕೆ, ವೀಳ್ಯದೆಲೆ, 101 ರೂಪಾಯಿ ಕಾಣಿಕೆ ಇಟ್ಟು ಅಷ್ಟು 93,000 ಸೈನಿಕರನ್ನ ಪಾಕಿಸ್ತಾನಕ್ಕೆ ವಾಪಸ್ ಕಳಿಸ್ಕೊಟ್ರಲ್ಲ. ಒಂದು ಕಡೆಯಲ್ಲಿ ನಮ್ಮ ತಾಯಂದಿರ ಸಿಂಧೂರ ಹೋಗಿತ್ತು, ಅಳಿಸಿತ್ತು, ಅನೇಕ ಮಕ್ಕಳು ಅನಾಥರಾಗಿದ್ರು. ಇನ್ನೊಂದು ಕಡೆ 93,000 ಸೈನಿಕರನ್ನ ವಾಪಸ್ ಕೊಟ್ಟು ಬಿಟ್ವಿ. ನಾವು ವಶಪಡಿಸಿಕೊಂಡಿದ್ದಂತಹ ಅನೇಕ ಬೆಟ್ಟಗಳನ್ನ ವಾಪಸ್ ಕೊಟ್ಟು ಬಿಟ್ವಿ. ಲೈನ್ ಆಫ್ ಕಂಟ್ರೋಲ್ ಆಯಿತು. ಪಾಕ್ ಆಕ್ಯುಪೈಡ್ ಕಾಶ್ಮೀರ್ 48ರಿಂದ ಆಗಿದ್ದು ಒಂದು ಅವಕಾಶ ಇತ್ತು. 48ರಲ್ಲಿ ಭಾರತೀಯ ಸೈನಿಕರು ಲಾಹೋರ್ ಗಡಿಗೆ ಹೋಗಿದ್ರು. ನಮ್ಮ ಝಂಡಾ ಲಾಹೋರಲ್ಲಿ ಹಾರಿಸ್ತೇವೆ ಅಂತಂದ್ರು. ಭಾರತೀಯ ಸೈನಿಕರಿಗೆ ಮೋಸ ಆಯಿತು. 1962ರ ಚೀನಾ ವಿರುದ್ಧದ ಯುದ್ಧದಲ್ಲಿ ಸರ್ಕಾರ ಸೋತೋಯ್ತು. ನಮ್ಮ ಸೈನಿಕರು ಗೆದ್ದಿದ್ದರು. ಒಬ್ಬನೇ ಸೈನಿಕ 100ಕ್ಕೂ ಮಂದಿ ಚೀನಾದ ಸೈನಿಕರ ಹುಟ್ಟಡಗಿಸಿದಂತಹ ಇತಿಹಾಸ 1962ರಲ್ಲಿ ನಡೆದಿತ್ತು ಈ ದೇಶದಲ್ಲಿ. ಆದ್ರೆ ಸರ್ಕಾರ ಸೋತೋಯ್ತು, ಸೈನ್ಯ ಗೆದ್ದಿತ್ತು. 1965ರಲ್ಲಿ ಇನ್ನೇನು ನಮ್ಮ ಸೈನಿಕರು ಲಾಹೋರ್ಗೆ ಹೋಗ್ತಾರೆ. ನಮ್ಮ ಲವಪುರ ನಮಗೆ ವಾಪಸ್ ಬರ್ತದೆ. ನಮ್ಮ ತಕ್ಷಶಿಲಾ ವಾಪಸ್ ಭಾರತಕ್ಕೆ ಸೇರ್ ಹೋಗ್ತದೆ. ಸಿಂಧು ಮತ್ತೆ ಪೂರ್ಣವಾಗಿ ಭಾರತದಲ್ಲೇ ಹರಿತಾಳೆ ಅಂತ ಇಡೀ ಸಮಾಜ ಏನು ಯೋಚನೆ ಮಾಡಿತ್ತು. ದುರ್ದೈವ, ಭಾರತದ ಪ್ರಧಾನಮಂತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಹಮ್ ಹತ್ಯಾರೋಂ ಸೆ ಜವಾಬ್ ದೇಂಗೆ, ಜೈ ಜವಾನ್ ಜೈ ಕಿಸಾನ್ ಅಂತ ಘೋಷಣೆ ಹೊರಡಿಸಿದ್ರು. ತಾಷ್ಕೆಂಟ್ ಅಲ್ಲಿ ದುರ್ಮರಣಕ್ಕೀಡಾದ್ರು. ಭಾರತೀಯ ಸರ್ಕಾರ ಮತ್ತೆ ಸೋತ್ ಹೋಯ್ತು. ಆದ್ರೆ ಸೈನ್ಯ 65ರ ಟ್ಯಾಂಕರ್ ಯುದ್ಧದಲ್ಲಿ ಗೆದ್ದಿತ್ತು. 71ರ ಯುದ್ಧ 93,000 ಸೈನಿಕರನ್ನ ಹಾಗೆ ಸುಮ್ಮನೆ ಪಾಕಿಸ್ತಾನಕ್ಕೆ ಕಳಿಸ್ಕೊಟ್ಟಂತ ಯುದ್ಧ. ಆದರೆ ಮೊಟ್ಟ ಮೊದಲ ಬಾರಿಗೆ ಭಾರತ ದೇಶದ ಸರ್ಕಾರ ಮತ್ತು ಭಾರತ ದೇಶದ ಸೈನ್ಯ ತನ್ನ ಸಾಮರ್ಥ್ಯ ಏನು ಅನ್ನುವಂಥದ್ದನ್ನ, ನಾವು ಮಲಗಿದರೆ ಮಾತ್ರ ಕುಂಭಕರ್ಣರು, ಎದ್ದು ನಿಂತರೆ ವೀರ ಬಜರಂಗಿಯ ಸಂತಾನ ನಮ್ಮದು ಅನ್ನುವಂಥದ್ದನ್ನ ವಿಶ್ವಕ್ಕೆ ಮೊದಲ ಬಾರಿಗೆ ಭಾರತೀಯ ಸೈನ್ಯ ಮತ್ತು ಸರ್ಕಾರ ತೋರಿಸಿಕೊಟ್ಟದ್ದು 1999ರ ಅಟಲ್ ಬಿಹಾರಿ ವಾಜಪೇಯಿಯವರ ನೇತೃತ್ವದಲ್ಲಿ ನಡೆದಂತಹ ಭಾರತೀಯ ಸೈನಿಕರ ಯಶಸ್ವಿ ಆಪರೇಷನ್ ವಿಜಯ್ ಕಾರ್ಗಿಲ್ ಮಹಾಯುದ್ಧದ ಗೆಲುವು. ಆ ಯುದ್ಧದಲ್ಲಿ ಭಾರತ ಪೂರ್ಣವಾಗಿ ಗೆಲುವನ್ನ ಸಾಧಿಸಿತು. ಆದರೆ POK ಮತ್ತೆ ಕನಸಾಯಿತು. LOC ಲೈನ್ ಆಫ್ ಕಂಟ್ರೋಲ್ ಮತ್ತೆ ಕನಸಾಯಿತು. ಸಿಂಧು ನದಿ ವಾಪಸ್ ಭಾರತಕ್ಕೆ ಸೇರುವಂತದ್ದು ಮತ್ತೆ ಕನಸಾಯಿತು. ಪಾಕಿಸ್ತಾನ ಪದೇ ಪದೇ ತನ್ನ ಹಳೆ ಚಾಳಿಯನ್ನ ಮುಂದುವರಿಸ್ತಾ ಬಂತು. 2012 ಭಾರತದ ಸೈನಿಕರು ಗಡಿಯಲ್ಲಿ ಪಹರೆ ಕಾಯ್ತಾ ಇದ್ದಾಗ ಒಬ್ಬ ಸೈನಿಕನ ತಲೆಯ ಭಾಗ ಮಾತ್ರ ನಮ್ಮ ಪಹರೆ ಕಾಯ್ತಾ ಇದ್ದ ಸೈನಿಕರಿಗೆ ಸಿಕ್ತು. ಅದನ್ನ ಗುರುತು ಹಿಡಿತಾರೆ. ಭಾರತೀಯ ಸೈನಿಕರ ತಲೆ ಕತ್ತರಿಸಿ ಭಾರತದ ಗಡಿಯ ಒಳಗಡೆ ಪಾಕಿಸ್ತಾನಿಯರು ಬಿಸಾಕಿದ್ದಾರೆ. ಭಾರತ ಸರ್ಕಾರಕ್ಕೆ ಸುದ್ದಿ ಹೋಯಿತು. ಭಾರತ ಸರ್ಕಾರ ಪಾಕಿಸ್ತಾನಕ್ಕೆ ಒಂದು ಪ್ರೇಮ ಪತ್ರವನ್ನ ಬರೆಯಿತು. ಈ ಘಟನೆಯನ್ನ ನಾವು ಖಂಡಿಸುತ್ತೇವೆ. 4 ದಿವಸ ಬಿಟ್ಟು ಮತ್ತೆ ಇನ್ನೊಂದು ತಲೆ ಸಿಕ್ತು, ಭಾರತೀಯ ಸೈನಿಕರ ತಲೆ. ಅವಾಗ ಮತ್ತೆ ಭಾರತೀಯ ಸರ್ಕಾರ ಹೇಳಿತು, ಹಿಂದಿನ ಬಾರಿಯ ಪತ್ರದಲ್ಲಿ ಬರೆದಿದ್ದಕ್ಕಿಂತಲೂ ಉಗ್ರವಾಗಿ ಭಾರತ ಸರ್ಕಾರ ಈ ಬಾರಿ ಖಂಡಿಸುತ್ತದೆ. ಮತ್ತೆ 10 ಜನ ಸೈನಿಕರ ಅವಯವಗಳು ಸಿಕ್ತು. ಅವಾಗ ಮತ್ತೆ ನಮ್ಮ ಸರ್ಕಾರ ಹೇಳಿತು, 9 ಬಾರಿ ನಾನೇನು ಪತ್ರವನ್ನ ಬರೆದಿದ್ದೇನೆ, ಅದಕ್ಕಿಂತಲೂ ಜಾಸ್ತಿ ಉಗ್ರವಾಗಿ ನಾವು ಇದನ್ನ ಖಂಡಿಸುತ್ತೇವೆ ಅಂತ ಪ್ರೇಮ ಪತ್ರಗಳನ್ನ ಪದೇ 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 ಬರೀತಾ ಇತ್ತು. ಭಾರತದ ಮೇಲೆ ದಾಳಿ ಆಯಿತು. ಮುಂಬೈ ಅಟ್ಯಾಕ್ ಆಯಿತು. ಭಾರತೀಯ ಸರ್ಕಾರ ಅಮೆರಿಕಾದಲ್ಲಿ ಮಂಡಿ ಊರಿ ದಯವಿಟ್ಟು ಸಹಾಯ ಮಾಡಿ ಅಂತ ಹೇಳಿತು. ನಮ್ಮ ದೇಶದ ಅನೇಕ ಜನ ಸಚಿವರುಗಳು ಒಂದೊಂದು ಪ್ರೆಸ್ ಮೀಟಿಗೆ ಬರಬೇಕಾಗಿದ್ರೆ ಹೊಸ ಕೋಟ್ಗಳನ್ನ ಧರಿಸಿಕೊಂಡು ಪ್ರೆಸ್ ಮೀಟಿಗೆ ಬರುವಂತಹ ವ್ಯವಸ್ಥೆಗಳು ನಡೆಯಿತು. ಆ ಅಜ್ಮಲ್ ಕಸಬ್ ಅನ್ನುವ ಉಗ್ರಗಾಮಿಯನ್ನ ಹಿಡಿದಂತಹ ತುಕಾರಾಮ್ ಓಂಬ್ಳೆ ಅನ್ನುವ ಧೀರ ಪೊಲೀಸ್ ಅಧಿಕಾರಿಯ ಕುಟುಂಬ ಏನಾಯಿತು ಅನ್ನುವಂಥದ್ದು ಇವತ್ತಿಗೂ ಗೊತ್ತಿಲ್ಲ. ಆ ತುಕಾರಾಮ್ ಓಂಬ್ಳೆಯ ಮಗಳ ವೈಶಾಲಿಗೆ ತನ್ನ ತಂದೆಯ ನೆನಪು ಎಷ್ಟು ಕಾಡ್ತಾ ಇದೆ ಅನ್ನುವಂಥದ್ದನ್ನ ಸರ್ಕಾರ ಯೋಚನೆ ಮಾಡಲಿಲ್ಲ. ಉಗ್ರಗಾಮಿಯನ್ನ ಅಜ್ಮಲ್ ಕಸಬ್ನನ್ನ ರಾಜಾತಿಥ್ಯದೊಂದಿಗೆ ನಮ್ಮ ಸರ್ಕಾರ ನೋಡ್ಕೊಂಡಿತ್ತು. ಅವನಿಗೆ ಬೇಕಾಗಿದ್ದು ಚಿಕನ್ನು ಮತ್ತೊಂದು ಕೊಟ್ಟು 45-48 ಕೋಟಿ ರೂಪಾಯಿಗಳನ್ನ ಒಬ್ಬ ಉಗ್ರಗಾಮಿಯನ್ನ ಸಾಯಿಸೋದಕ್ಕೆ ನಮ್ಮ ಸರ್ಕಾರ ಯೋಚನೆ ಮಾಡಿತ್ತು. ಆ ಅಜ್ಮಲ್ ಕಸಬ್ನಿಗೆ ಯಾವಾಗ ಗಲ್ಲಾಗುತ್ತೆ, ಯಾವಾಗ ಗಲ್ಲು ಶಿಕ್ಷೆ ಆಗುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದವಾಗ 2014ರಲ್ಲಿ ಆದಂತಹ ಒಂದು ಬದಲಾವಣೆ ಇಡೀ ದೇಶದಲ್ಲಿ
ಭಯೋತ್ಪಾದಕರ ನೆಲೆಯನ್ನ, ಭಯೋತ್ಪಾದಕರ ಷಡ್ಯಂತ್ರವನ್ನ, ಭಯೋತ್ಪಾದಕರ ಆಟಾಟೋಪವನ್ನ ನಿಲ್ಲಿಸುವಂತಹ ಒಂದು ಹೊಸ ಯೋಚನೆಯ ಕಡೆಗೆ, ಹೊಸ ಭಾರತವಾಗಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ನರಸಿಂಹ ಭಾರತವಾಗಿ, ಅಜೇಯ ಭಾರತವಾಗಿ ಈ ನಮ್ಮ ಭಾರತ ರೂಪುಗೊಂಡದ್ದನ್ನ ನಾವ್ಯಾರೂ ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಆ ಬಳಿಕ ನಡೆದಂತಹ ಒಂದೊಂದು ಉಗ್ರಗಾಮಿಗಳ ದಾಳಿಗೂ ಕೂಡ ನಮ್ಮ ಸೈನಿಕರ ಸೇನಾ ನೆಲೆಯ ಮೇಲೆ ದಾಳಿಯಾದಾಗ ಉರಿ ಸರ್ಜಿಕಲ್ ಸ್ಟ್ರೈಕ್ ಮೂಲಕ ಈ ದೇಶ ತನ್ನ ಸಾಮರ್ಥ್ಯವನ್ನ ತೋರಿಸಿತ್ತು. ನಮ್ಮ ಸೈನಿಕರು ನಮ್ಮ ಸಾಮಾನ್ಯ ನಾಗರಿಕರ ಮೇಲೆ, ಸಿಆರ್ಪಿಎಫ್ ಯೋಧರ ಮೇಲೆ ದಾಳಿಯಾದಾಗ ಬಾಲಾಕೋಟ್ ಏರ್ ಸ್ಟ್ರೈಕ್ ನ ಮೂಲಕ ಭಾರತ ದೇಶ ಏನು ಅನ್ನುವಂಥದ್ದನ್ನ ತೋರಿಸ್ಕೊಟ್ಟಿತ್ತು. ಈ ಜಗತ್ತಿನಲ್ಲಿ ಯಾವುದಾದರೊಂದು ದೇಶದಲ್ಲಿ ತನ್ನ ನೆಲದ ಮೇಲೆ ಆಗುವ ದಾಳಿಗೆ ಪ್ರತೀಕಾರವನ್ನ ಸೈನ್ಯ ತೆಗೆದುಕೊಂಡಾಗ ಪ್ರೂಫ್ ಕೊಡಿ ಅಂತ ಕೇಳುವಂತಹ ದರಿದ್ರ ಮಾನಸಿಕತೆಯ ನೆಲದ ಜನ ಎಲ್ಲಾದ್ರೂ ಇದ್ರೆ ಅದು ನಮ್ಮ ದೇಶದಲ್ಲಿ ಮಾತ್ರ. ಅದು ಈ ದೇಶದ ದುರಂತ. ಇಸ್ರೇಲಿ ಜನ ಪ್ರೂಫ್ ಕೊಡಿ ಅಂತ ಕೇಳೋದಿಲ್ಲ. ಇಸ್ರೇಲಿ ಜನ ಹಮಾಸ್ ಉಗ್ರರ ಮೇಲೆ ದಾಳಿಯನ್ನ ಮಾಡಿದಾಗ ಪ್ರೂಫ್ ಕೊಡಿ ಅಂತ ಹೇಳೋದಿಲ್ಲ. ಇದು ನನ್ನ ನೆಲ ಅಂತ ಹೇಳ್ತದೆ. ಬೆಂಜಮಿನ್ ನೇತನ್ಯಾಹು ಅವರಿಗೆ ಸರ್ಕಾರದಲ್ಲಿ ಪೂರ್ಣ ಬಹುಮತಕ್ಕೆ ಏನಾದ್ರೂ ಒಂದೆರಡು ಮತ ಕಡಿಮೆಯಾದರೆ ವಿರೋಧ ಪಕ್ಷದ ನಾಯಕರು ಹೇಳ್ತಾರೆ, ಇದು ಸರ್ಕಾರ ಅಧಿಕಾರ ಅಲ್ಲ, ಇದು ಇಸ್ರೇಲಿನ ಅಸ್ತಿತ್ವದ ಪ್ರಶ್ನೆ. ಒಂದು ವೇಳೆ ಇಸ್ರೇಲ್ ಅನ್ನ ಬೆಂಜಮಿನ್ ನೇತನ್ಯಾಹು ಗೆಲ್ಲಿಸಿಕೊಡುತ್ತಾರೆಂದರೆ ಬೆಂಜಮಿನ್ ನೇತನ್ಯಾಹು ಪಾರ್ಟಿಯ ಒಬ್ಬನೇ ಒಬ್ಬ ಸಂಸದ ಆಯ್ಕೆಯಾಗಿದ್ದರೂ ಕೂಡ ಇಡೀ ವಿರೋಧ ಪಕ್ಷ ಸರ್ಕಾರದ ಜೊತೆಯಲ್ಲಿ ನಿಲ್ಲುತ್ತದೆ. ನಮ್ಮ ಉದ್ದೇಶ ಇರುವಂತದ್ದು ಒಂದೇ, ಹಮಾಸ್ ಉಗ್ರರ, ಪ್ಯಾಲೆಸ್ತೀನ್ ಉಗ್ರರ ಸರ್ವನಾಶ. ನಮ್ಮ ದೇಶದ ವ್ಯವಸ್ಥೆ, ನಮ್ಮ ದೇಶದ ಪರಿಸ್ಥಿತಿ ನಮ್ಮ ಪಾಕಿಸ್ತಾನ ಅಂತ ಕರೆಯುವಂತಹ ವ್ಯವಸ್ಥೆಯ ಕಡೆಗೆ ನಮ್ಮ ದೇಶ ಹೋಗ್ತಾ ಇದೆ. ನಮ್ಮ ಪಾಕಿಸ್ತಾನದ ಜೊತೆಗೆಲ್ಲ ಮಾತುಕತೆ ಮಾಡೋದಕ್ಕೆ ಕೊಡು ಹುಡುಗಿ ತರುವಂಥದ್ದು, ಹುಡುಗನಿಗೆ ಮದುವೆ ಮಾಡಿಸುವಂತಹ ಮಾತುಕತೆ ಅಲ್ಲ ಇದು. ಪ್ರಧಾನಮಂತ್ರಿಗಳು ತುಂಬಾ ಸ್ಪಷ್ಟವಾಗಿ ಹೇಳಿದ್ದಾರೆ, ರಕ್ತ ಮತ್ತು ನೀರು ಜೊತೆಯಾಗಿ ಹರಿಯೋದಕ್ಕೆ ಸಾಧ್ಯ ಇಲ್ಲ. ಟೆರರಿಸಂ ಮತ್ತು ಟ್ರೇಡ್, ಉಗ್ರವಾದ ಮತ್ತು ವ್ಯಾಪಾರ ಜೊತೆಯಾಗಿ ಸಾಗೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ದಿಟ್ಟ ನಿರ್ಣಯವನ್ನ ಪ್ರಾಯಶಃ ನರೇಂದ್ರ ಮೋದಿ ಅವರೊಬ್ಬರಿಂದ ಅಲ್ಲದೆ ಮತ್ತಾರಿಂದಲೂ ಕೂಡ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಆ ಕಾರಣಕ್ಕೋಸ್ಕರ ಇಡೀ ಕೇಂದ್ರ ಸರ್ಕಾರದ ವ್ಯವಸ್ಥೆಯನ್ನ ಒಂದು ದೇಶವಾಗಿ, ದೇಶಭಕ್ತರಾಗಿ ನಾವುಗಳು ಗೌರವಿಸಬೇಕಾಗುತ್ತೆ. ಎರಡನೇ ಅತ್ಯಂತ ಮುಖ್ಯ ಆಯಾಮ, ದಯವಿಟ್ಟು ನಿಮ್ಮ ಮನೆಯಲ್ಲಿರುವಂತಹ ಪುಟಾಣಿ ಮಕ್ಕಳಿಗೆ ಹೇಳಿ ಹೋಗಿ, ಆಪರೇಷನ್ ಸಿಂಧೂರ್ಗಿಂತ ಮೊದಲು ಪ್ಯಾಲೆಸ್ತೀನ್ ಮೇಲೆ ಇಸ್ರೇಲ್ ದಾಳಿ ಮಾಡಿದ್ದಾಗ ಬೆಂಗಳೂರಿನಲ್ಲಿ ವಿ ಆರ್ ವಿತ್ ಪ್ಯಾಲೆಸ್ಟೈನ್ ಅಂತ ಬೋರ್ಡ್ ಅನ್ನ ಹಿಡಿದು ಪ್ರತಿಭಟನೆಗಳಾಯಿತು. ಡೆಲ್ಲಿಯಲ್ಲಿ ಪ್ರತಿಭಟನೆಗಳಾಯಿತು. ಇಸ್ರೇಲಿನ ಯುದ್ಧವನ್ನ ಖಂಡಿಸುತ್ತೇವೆ ಅಂತ ಪ್ರತಿಭಟನೆಗಳಾಯಿತು. ಏಪ್ರಿಲ್ 22ನೇ ತಾರೀಕು ಹಿಂದೂ ನರಮೇಧ ಕಾಶ್ಮೀರದಲ್ಲಿ ನಡೆದಾಗ ಯಾರೆಲ್ಲ ವಿ ಆರ್ ವಿತ್ ಪ್ಯಾಲೆಸ್ಟೈನ್ ಅಂತ ಹೇಳಿದ್ರು ಅದರಲ್ಲಿ ಎಷ್ಟು ಜನ ಬಂದು ವಿ ಆರ್ ವಿತ್ ಹಿಂದೂಸ್ ಅಂತ ಹೇಳಿದ್ರು ನಾವು ಪ್ರಶ್ನೆ ಮಾಡಬೇಕಾಗ್ತದೆ. ಟರ್ಕಿ ಭಾರತದ ವಿರುದ್ಧ ಕೆಲಸ ಮಾಡಿದವಾಗ ನಮ್ಮ ವ್ಯಾಪಾರಿಗಳು ಟರ್ಕಿ ಆಪಲ್ ಅನ್ನ ನಾವು ತೆಗೆದುಕೊಳ್ಳೋದಿಲ್ಲ ಅಂತಂದ್ರು. ಬೆಂಗಳೂರಲ್ಲಿ ಟರ್ಕಿ ಮಾರ್ಬಲ್ಗೆ ನಿಷೇಧವನ್ನ ಮಾಡಿದವಾಗ ಯಾವ ಬಾಲಿವುಡ್ ನಟ ಯಾರನ್ನ ನಮ್ಮ ಮಕ್ಕಳು ಹೀರೋಗಳು ಅಂತ ಯೋಚನೆ ಮಾಡ್ತಾರೋ, ಯಾರ ಫೋಟೋವನ್ನ ನಮ್ಮ ಮಕ್ಕಳು ಡಿಪಿಯಲ್ಲಿ ವಾಟ್ಸ್ಆಪ್ ಅಲ್ಲಿ ಹಾಕ್ತಾರೋ, ಎಷ್ಟು ಜನ ಬಾಲಿವುಡ್ ನ ನಟರು, ಟರ್ಕಿ ಪ್ರೇಮಿ ಬಾಲಿವುಡ್ ನ ನಟರು ಆಪರೇಷನ್ ಸಿಂಧೂರಾಗೆ ಬೆಂಬಲವನ್ನ ಸೂಚಿಸಿದ್ರು. ಯೋಚನೆಯನ್ನ ಮಾಡಿ ಬಂಧುಗಳೇ, ಒಂದು ಸಿನಿಮಾದಲ್ಲಿ ಬರುವಂತಹ ಯೋಧ, IPL ಅಲ್ಲಿ ಬರುವಂತಹ ಒಬ್ಬ ಕ್ರಿಕೆಟಿಗ, ಸಿನಿಮಾದ ನಟ ನಮ್ಮ ಮಕ್ಕಳ ಹೀರೋಗಳಲ್ಲ. ನಮಗ್ ಯಾವಾಗ ಈ ಸೈನಿಕರ ನೆನಪಾಗುತ್ತೆ ಅಂತಂದ್ರೆ, ಇನ್ನೊಂದ್ ಸರ್ತಿ ನಾವು ಕಾಶ್ಮೀರಕ್ಕೆ ಹೋದಾಗ ನಮ್ಮ ಪ್ಯಾಂಟ್ ಬಿಚ್ಚಿಸಿ ನಿನ್ನ ಧರ್ಮ ಯಾವುದು ಅಂತ ಕೇಳಿ ಕುಂದು ಹೊಡೆಯುವವರೆಗೆ ನಮಗೆಲ್ಲರಿಗೂ ಕೂಡ ಈ ಬಾರಿ ಕಪ್ಪು ಯಾರದ್ದು ಅನ್ನುವಂತಹ ಟೆನ್ಷನ್ ಅಷ್ಟೇ ಇರ್ತದೆ. ಹಾಗಾಗಬಾರದು. ಪ್ರತಿ ಬಾರಿ ಕೂಡ ಯೋಧರೇ ಈ ದೇಶದ ಸೈನಿಕರು ಅನ್ನುವಂಥದ್ದು ಜಾಗೃತಿಯನ್ನ, ಯೋಧರೇ ಈ ದೇಶದ ವೀರರು ಅನ್ನುವಂತಹ ಜಾಗೃತಿಯನ್ನ ನಮ್ಮ ಮನೆಯಲ್ಲಿರುವಂತಹ ಮಕ್ಕಳಿಗೆ ನಾವುಗಳು ಮಾಡಿ ತೋರಿಸಬೇಕು, ಹೇಳಿಕೊಡಬೇಕು ಅನ್ನುವಂಥದ್ದೇ ಆಪರೇಷನ್ ಸಿಂಧೂರದ ಅತ್ಯಂತ ಶ್ರೇಷ್ಠವಾಗಿರುವಂತಹ ಈ ಕಾರ್ಯಾಚರಣೆಯ ಅಂತಿಮವಾಗಿರುವಂತಹ ಉದ್ದೇಶ. ನಮ್ಮ ದೇಶದ ಸೈನಿಕರೇ ನಮ್ಮ ಹೀರೋಗಳು, ನಮ್ಮ ಪ್ರೇರಣೆ ಅನ್ನುವಂತಹ ಭಾವನೆಯನ್ನ ತುಂಬಿಸುವಂತಹ ಕಾರ್ಯವನ್ನ ಕುಮಟಾದಲ್ಲಿ ಸೇರಿರುವಂತಹ ನಾವುಗಳೆಲ್ಲರೂ ಕೂಡ ಮುಂದಿನ ದಿವಸಗಳಲ್ಲಿ ಮಾಡಿದಾಗ
ಭಾರತಕ್ಕೆ ನಿಜವಾದ ಅರ್ಥದ ಗೆಲುವನ್ನ ನಾವು ನೀವುಗಳು ತಂದುಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಕಾಶ್ಮೀರ್ ಫೈಲ್ಸ್ ಅಂತ ಒಂದು ಸಿನಿಮಾ ಬಂತು. ಕಾಶ್ಮೀರದಲ್ಲಿ ಉಗ್ರಗಾಮಿಗಳ ಚಟುವಟಿಕೆ ನಡೆದವಾಗ ತಮಗೆ ಗೊತ್ತಿರಬಹುದು, ಪಹಲ್ಗಾಮ್ನಲ್ಲಿ ಸೈನ್ಯದ ದೃಷ್ಟಿಯಲ್ಲಿ ಅದು ಆ ಹೊತ್ತಿಗೆ 4-6 ದಿವಸಗಳಿಗೆ ಸೈನ್ಯದ ದೃಷ್ಟಿಯಲ್ಲಿ, ಆಡಳಿತ ವ್ಯವಸ್ಥೆಯ ದೃಷ್ಟಿಯಲ್ಲಿ ಪಹಲ್ಗಾಮ್ ಪ್ರವಾಸಿಗರ ನಿಷೇಧಿತ ಪ್ರದೇಶ ಆಗಿತ್ತು. ಏಪ್ರಿಲ್ 22ನೇ ತಾರೀಕಿನ ಆಸುಪಾಸು ಪ್ರವಾಸಿಗರಿಗೆ ನಿಷೇಧ ಇತ್ತು ಪಹಲ್ಗಾಮ್ನಲ್ಲಿ. ಹಾಗಿದ್ರೆ ಆ ಪ್ರವಾಸಿಗರನ್ನ ಕರೆದುಕೊಂಡು ಹೋಗಿದ್ಯಾರು? ಭಾರತ ಸರ್ಕಾರ ಕರೆದುಕೊಂಡು ಹೋಗಿದ್ದಲ್ಲ. ಕಾಶ್ಮೀರಕ್ಕೆ ಯಾರು ಹೋಗಿದ್ರೋ ಅವರನ್ನ ಕರೆದುಕೊಂಡು ಹೋದವರು ಯಾರಲ್ಲಿಗೆ ಯೋಚನೆ ಮಾಡಿ. ಪ್ಯಾಂಟ್ ಬಿಚ್ಚಿ ಧರ್ಮ ನೋಡಿ ಗುಂಡು ಹೊಡೆದವರು ಯಾರು ಯೋಚನೆ ಮಾಡಿ. ನಮ್ಮ ಅತಿಯಾದ ಒಳ್ಳೆಯತನ, ನಮ್ಮ ಕುಮಟಾದ ಜನರ ಅತಿಯಾದ ಒಳ್ಳೆಯತನ ನಾಳೆಯ ದಿವಸ ಕಾಶ್ಮೀರ್ ಫೈಲ್ಸ್ ನಿಂದ ಕುಮಟಾ ಫೈಲ್ಸ್ ಆಗಬಾರದು ಅಂತಿದ್ದರೆ, ಕಾಶ್ಮೀರ್ ಫೈಲ್ಸ್ ಇಂದ ಕುಮಟಾ ಫೈಲ್ಸ್, ಶಿರ್ಸಿ ಫೈಲ್ಸ್, ಯಲ್ಲಾಪುರ ಫೈಲ್ಸ್, ಕಾರವಾರ ಫೈಲ್ಸ್, ದ ಹೊನ್ನಾವರ ಸ್ಟೋರಿ ಅನ್ನುವಂತಹ ಸಿನಿಮಾಗಳನ್ನ ಇನ್ನಾರೋ ಒಬ್ಬ ತೆಗೆದಿಯಬಾರದು, ಚಿತ್ರೀಕರಣ ನಡೆಸಬಾರದು ಅಂತಹ ಪರಿಸ್ಥಿತಿ ಮುಂದಿನ ದಿವಸಗಳಲ್ಲಿ ನಮ್ಮೂರಲ್ಲಿ ಬರಬಾರದು ಅಂತಾದ್ರೆ ನಮ್ಮ ಅತಿಯಾದ ಒಳ್ಳೆಯತನವನ್ನ ಸ್ವಲ್ಪ ನಿಯಂತ್ರಣದಲ್ಲಿಟ್ಕೊಳ್ಳೋಣ. ಮತ ಕೇಳಿ ಗುಂಡು ಹೊಡೆಯುವ ಅಧಿಕಾರ ಅವರಿಗಿದ್ದರೆ, ಮತ ಕೇಳಿ ಧರ್ಮವನ್ನ ಕೇಳಿ ಗುಂಡು ಹೊಡೆದು ಸಂಭ್ರಮಿಸುವಂತಹ ಮಾನಸಿಕತೆ ದೇಶದ ಒಳಗಡೆಯ ಜನರಲ್ಲಿದ್ದರೆ, ಅದೇ ಮತವನ್ನ ನೋಡಿ ವ್ಯಾಪಾರ ಮಾಡುವ ಮಾನಸಿಕತೆಯನ್ನ ನಾವು ಬೆಳೆಸಿಕೊಳ್ಳದೇ ಇದ್ದರೆ, ಅದೇ ಮತವನ್ನ ಕೇಳಿ ವ್ಯವಹಾರವನ್ನ ಮಾಡುವ ಮಾನಸಿಕತೆಯನ್ನ ನಾನು ನೀವು ಬೆಳೆಸಿಕೊಳ್ಳದೇ ಇದ್ದರೆ 25 ವರ್ಷಗಳಲ್ಲಿ ಕುಮಟಾ ಫೈಲ್ಸ್ ಅನ್ನುವ ಸಿನಿಮಾ ಹೊರಗಡೆ ಬರೋದ್ರಲ್ಲಿ ಆಶ್ಚರ್ಯ ಇಲ್ಲ. ಯೋಚನೆಯನ್ನ ಮಾಡೋಣ. ಇದು ಕೇವಲ ಸೈನಿಕರ ಯುದ್ಧ ಮಾತ್ರ ಅಲ್ಲ, ಇದು ಸರ್ಕಾರದ ನಿರ್ಧಾರ ಮಾತ್ರ ಅಲ್ಲ. ಮಾನ್ಯ ಸಂಸದರು ಹೇಳಿದಂತೆ ಇದು ಇಡೀ ದೇಶದ 140 ಕೋಟಿ ಜನ ದೇಶಭಕ್ತರು ಯಾರಿದ್ದಾರೆ, ದೇಶವನ್ನ ತಾಯಿ ಎಂದು ಪ್ರೀತಿಸುವವರು ಯಾರಿದ್ದಾರೆ, ಅವರೆಲ್ಲರೂ ಕೂಡ ಜೊತೆಯಾಗಿ ಸಂಕಲ್ಪವನ್ನ ಮಾಡಬೇಕಾದಂತಹ, ಯೋಜನೆಯನ್ನ ಮಾಡಬೇಕಾಗಿರುವಂತಹ ಅವಕಾಶವನ್ನ ಆಪರೇಷನ್ ಸಿಂಧೂರದ ಮೂಲಕ ನಮ್ಮ ಸೈನ್ಯ ನಮಗೆ ಕೊಟ್ಟಿದೆ. ಸೈನಿಕರು ಮಾತ್ರ 13,25,000 ಸೈನಿಕರು ಮಾತ್ರ ದೇಶಕ್ಕೋಸ್ಕರ ಹೋರಾಟ ಮಾಡುವಂತವರಲ್ಲ. ಗಡಿಯ ಒಳಗಡೆ ಇರುವ ನಾವು ಸೈನಿಕರೇ, ಗಡಿಯ ಒಳಗಡೆ ಇರುವ ನಾವು ಸೈನಿಕರೇ. ನಮ್ಮ ಕೈಯಲ್ಲಿ ಬಂದೂಕಿಲ್ಲ, ಆದ್ರೆ ಹೃದಯದಲ್ಲಿ ದೇಶಭಕ್ತಿಯ ಭಾವನೆ ಇದೆಯಲ್ಲ, ಆ ದೇಶಭಕ್ತಿಯ ಮೂಲಕ ಪ್ರತಿಯೊಬ್ಬನೂ ಕೂಡ ಭಾರತೀಯ ಸೈನಿಕನೇ ಅನ್ನುವಂತಹ ಒಂದು ಯೋಚನೆಯನ್ನ ನಾವು ನೀವುಗಳೆಲ್ಲರೂ ಕೂಡ ಮಾಡ್ತಾ ಈ ದೇಶವನ್ನ ಮುಂದಿನ ದಿವಸಗಳಲ್ಲಿ ಮತ್ತೊಮ್ಮೆ ಸಮರ್ಥವಾಗಿರುವ ರಾಷ್ಟ್ರವನ್ನಾಗಿ ಮಾಡುವ ದಿಕ್ಕಿನ ಕಡೆಗೆ ಭಾರತ ಹೆಜ್ಜೆಯನ್ನ ಹಾಕಿದೆ. ಕ್ಯಾನ್ಸರ್ ಕಾಯಿಲೆಯಿಂದ ಬಳಲುತ್ತಾ ಇದ್ದರು, ಮೂಗಿಗೆ ವೈರ್ಗಳನ್ನ ಸಿಕ್ಕಿಸಿಕೊಂಡಿದ್ದರು, ಕೊನೆ ಕ್ಷಣದಲ್ಲೂ ಕೂಡ ಅನಾರೋಗ್ಯಕರ ಪರಿಸ್ಥಿತಿಯಲ್ಲೂ ಸಿಗ್ನೇಚರ್ ಅನ್ನ ಮಾಡಿ ರಫೇಲ್ ಡೀಲ್ ಅನ್ನ ಮುಕ್ತಾಯಗೊಳಿಸಿ ಭಾರತಕ್ಕೆ ಇಡೀ ಜಗತ್ತಿನಲ್ಲಿ ಎಲ್ಲೂ ಇಲ್ಲದ S-400 ಸುದರ್ಶನ, ಪಾಕಿಸ್ತಾನ, ಚೀನಾ, ಅಮೆರಿಕ, ಟರ್ಕಿಯ ಎಲ್ಲ ಡ್ರೋನ್ಗಳನ್ನ, ಎಲ್ಲ ಫೈಟರ್ ಜೆಟ್ಗಳನ್ನ ನಾಶ ಮಾಡಿದ್ ಯಾವುದು ಅಂತಂದ್ರೆ ಅದು ಭಾರತದ ಸುದರ್ಶನ, ಭಾರತದ S-400. ಆ S-400 ರಷ್ಯಾದಲ್ಲಿ ಫೇಲ್ ಆಯಿತು. ಆದ್ರೆ ಭಾರತದ DRDOದ ವಿಜ್ಞಾನಿಗಳು ಮತ್ತು ತಂತ್ರಜ್ಞಾನಿಗಳು ಸೇರಿ ಸುದರ್ಶನವನ್ನ ಯಶಸ್ವಿ ಮಾಡಿಬಿಟ್ರು. ನಮ್ಮ ಬ್ರಹ್ಮೋಸ್ ಇಡೀ ಜಗತ್ತಿಗೆ ಇವತ್ತು ಅಚ್ಚರಿಯಾಗಿದೆ. ನಮ್ಮ ಆಕಾಶ್ ಜಗತ್ತಿನ ಪ್ರೇರಣೆಯಾಗಿದೆ. ನಮ್ಮ ಭಾರ್ಗವ ಮುಂದಿನ ದಿವಸಗಳಲ್ಲಿ ಬರುವ ನಮ್ಮ ಭಾರ್ಗವ ಜಗತ್ತಿಗೆ ಮಾರ್ಗದರ್ಶನವನ್ನ ಮಾಡಬಲ್ಲಂತಹ, ಜಗತ್ತಿಗೆ ಪ್ರೇರಣೆಯನ್ನ ನೀಡಬಲ್ಲಂತಹ ಬತ್ತಳಿಕೆ ಅಸ್ತ್ರಗಳು ಭಾರತ ಸರ್ಕಾರ ಒಂದೊಂದಾಗಿ ದೇಸಿ ಚಿಂತನೆಯನ್ನ ಮಾಡೋದ್ರ ಮೂಲಕ ನಮಗೆ ಕೊಡ್ತಾ ಇದೆ. ಆ ಮಹಾನುಭಾವನನ್ನ ಈ ಸಂದರ್ಭದಲ್ಲಿ ನಾವು ನೀವುಗಳೆಲ್ಲ ನೆನಪು ಮಾಡಿಕೊಳ್ಳಬೇಕು. ಸಾಯುವ ಕೊನೆಯ ಕ್ಷಣದಲ್ಲಿ, ಬದುಕು ಮುಗಿಸುವ ಕೊನೆಯ ಕ್ಷಣದಲ್ಲಿ 2 ತೊಟ್ಟು ಗಂಗಾಜಲ ನನ್ನ ಬಾಯಿಗೆ ಹಾಕುವಂತ ಪುಣ್ಯಾತ್ಮ ಯಾರಲ್ಲೂ ಕೇಳಿಲ್ಲ. ನನಗೆ ಒಂದ್ ಮಾತ್ರೆ ಕೊಟ್ಟು ಬಿಡಿ ಇಂತ ಪುಣ್ಯಾತ್ಮ ಕೇಳಿಲ್ಲ.
ಬದುಕನ್ನ ಕಳೆದುಕೊಳ್ಳುವ ಕೊನೆಯ ಕ್ಷಣದಲ್ಲೂ ಕೂಡ ರಫೇಲ್ ಡೀಲ್ ಅನ್ನ ಮಾಡಿ ಸುದರ್ಶನವನ್ನ ಭಾರತಕ್ಕೆ ಕೊಟ್ಟಂತಹ ಪುಣ್ಯಾತ್ಮ ಇವತ್ತು ಆಕಾಶದಿಂದಲೇ ನೋಡ್ಬಿಟ್ಟು ಇಡೀ ದೇಶದ ಸಾಹಸವನ್ನ ಸಂಭ್ರಮ ಪಡ್ಕೊಳ್ತಾರೆ. ಆ ಮನೋಹರ್ ಪಾರಿಕ್ಕರ್ ಅನ್ನುವ ದೇಶಭಕ್ತ ಮಂತ್ರಿ ಈ ದೇಶದಲ್ಲಿ ಇದ್ದಿದ್ದ ಪರಿಣಾಮವಾಗಿ ಅತ್ಯಂತ ಶಕ್ತಿಶಾಲಿಯಾಗಿರುವ ಯುದ್ಧ ಸಲಕರಣೆಗಳು ಭಾರತಕ್ಕೆ ಬಂತು. ಭಾರತ ಸ್ವದೇಶಿ ಆಂದೋಲನದ ಮೂಲಕ, ಮೇಕ್ ಇನ್ ಇಂಡಿಯಾದ ಮೂಲಕ ಶಸ್ತ್ರಾಸ್ತ್ರಗಳ ಕೋಟೆಯನ್ನೇ ಇವತ್ತು ನಿರ್ಮಾಣ ಮಾಡ್ತಾ ಇದೆ. ಆ ಮನೋಹರ್ ಪಾರಿಕ್ಕರ್ ಕೊನೆ ಕ್ಷಣದಲ್ಲಿ ಹೇಳಿದಂತಹ ಮಾತು, ಹೌಸ್ ದ ಜೋಶ್, ಜೋಶ್ ಹೇಗಿದೆ ಅನ್ನುವ ಊರಿ ಸಿನಿಮಾದ ಒಂದು ಡೈಲಾಗ್ ಅನ್ನ ಹೇಳಿದಂತಹ ಮನೋಹರ್ ಪಾರಿಕ್ಕರ್ ಅವರನ್ನ ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ಳುತ್ತಾ ಎಲ್ಲ ಸೈನಿಕರು ಕೂಡ ನಮ್ಮ ನಿಜವಾದ ಹೀರೋಗಳ ಆಗಲಿ ಅನ್ನುವಂತಹ ಆಶಯವನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ, ದಯವಿಟ್ಟು ಮನೆಗೆ ಹೋದ ಬಳಿಕ ನಿಮ್ಮ ಮಕ್ಕಳಿಗೆ ಹೇಳಿ, ಸಿನಿಮಾ ನಟರು ನಮ್ಮ ಹೀರೋಗಳಲ್ಲ, ಕ್ರಿಕೆಟ್ ಸ್ಟಾರ್ಗಳು ನಮ್ಮ ಹೀರೋಗಳಲ್ಲ, ನಮ್ಮ ನಿಜವಾಗಿರುವ ಹೀರೋಗಳು ತಮ್ಮ 16, 17, 18, 19 ವರ್ಷದ ಯೌವನವನ್ನ ತ್ಯಾಗ ಮಾಡಿ ಪುಟ್ಟ ಮಗು, ಮುತ್ತಿನ ಹೆಂಡತಿ, ಪ್ರೀತಿಯ ಅಪ್ಪ ಅಮ್ಮ ಇವರು ಎಲ್ಲರನ್ನ ಕೂಡ ಮನೆಯಲ್ಲಿ ಬಿಟ್ಟು ಯುದ್ಧಕ್ಕೆ ಕರೆ ಬಂದಾಗ ಸಿದ್ಧನಾಗಿ, ಟ್ರೈನಲ್ಲಿ ಜಾಗ ಸಿಗದೆ ಇದ್ರೆ ಪಕ್ಕದಲ್ಲೆಲ್ಲೋ ಮಲಕ್ಕೊಂಡು ಹೋಗಿ ಕಾಶ್ಮೀರದಲ್ಲ ಬಂದೂಕನ್ನ ಹಿಡಿದು ದೇಶದ ಜನ ಚೆನ್ನಾಗಿರಬೇಕು ಅಂತ ಯುದ್ಧ ಮಾಡುವ ವೀರ ಧೀರ ಸಮರ ಭೈರವರಾದಂತಹ ಈ ಯೋಧರೇ ನಮ್ಮೆಲ್ಲ ಮನೆಯ ಮಕ್ಕಳ ನಿಜವಾಗಿರುವಂತಹ ಹೀರೋಗಳು ಅನ್ನುವಂತಹ ಸಂದೇಶವನ್ನ ದಯವಿಟ್ಟು ತಾವುಗಳೆಲ್ಲ ಕೊಡಿ. ಇವತ್ತು ಸಾಯಂಕಾಲ 6:30, 7 ಗಂಟೆ ಹೊತ್ತಿಗೆ ನಿಮ್ಮ ಮನೆಗಳಲ್ಲಿ, ನಮ್ಮ ಮನೆಗಳಲ್ಲಿ ನಾವು ಚೆನ್ನಾಗಿರಬೇಕು ಅನ್ನುವಂತಹ ಕಾರಣಕ್ಕೋಸ್ಕರ ತುಳಸಿ ಕಟ್ಟೆ ಎದುರುಗಡೆ ಒಂದು ದೀಪ ಇಟ್ಟು ನಮ್ಮನ್ನೆಲ್ಲ ಚೆನ್ನಾಗಿ ಇರಿಸಮ್ಮ ತಾಯಿ ತುಳಸಿ ದೇವಿ ಅಂತ ಆ ಭಗವತಿಯಲ್ಲಿ ನಾವು ಸಾಯಂಕಾಲ ಪ್ರಾರ್ಥನೆ ಮಾಡುವಾಗ ಅದರ ಜೊತೆಯಲ್ಲೇ ದಯವಿಟ್ಟು ಇವತ್ತಿನಿಂದ ಒಂದು ಯೋಧ ದೀಪವನ್ನ ಕೂಡ ಬೆಳಗೋದ್ರ ಮೂಲಕ ನಮ್ಮನ್ನ ಕಾಯುವ ಸೈನಿಕರಿಗೆ ಧೈರ್ಯ, ವಿಜಯ, ಆಯುಷ್ಯ, ಆರೋಗ್ಯ ಎಲ್ಲವನ್ನೂ ಪೂರ್ಣವಾಗಿ ಕೊಡಬೇಕು ಅಂತ ಆ ಭಗವಂತನಲ್ಲಿ ನಾವು ನೀವುಗಳ ಪ್ರಾರ್ಥನೆಯನ್ನ ಮಾಡೋಣ ಅಂತ ಹೇಳ್ತಾ, ನಮ್ಮ ಸೇನೆಯ ಬೇರೆ ಬೇರೆ ವಿಭಾಗಗಳ ಯುದ್ಧ ಘೋಷವನ್ನ ನನ್ನ ಜೊತೆಯಲ್ಲಿ ತಾವುಗಳೆಲ್ಲರೂ ಕೂಡ, ಯಾರ ಕೈಯಲ್ಲಿ ಧ್ವಜ ಇಲ್ಲ ಅವರು ತಮ್ಮ 2 ಕೈಗಳನ್ನ ಮೇಲಕ್ಕೆತ್ತಿ, ಯಾರ ಕೈಯಲ್ಲಿ ಧ್ವಜ ಇದೆ ಅವರು ತಮ್ಮ 1 ಕೈಯನ್ನ ಮೇಲಕ್ಕೆತ್ತಿ ನಮ್ಮ ವೀರ ಸೈನಿಕರು ಯುದ್ಧ ಭೂಮಿಯಲ್ಲಿ ಮೊಳಗಿಸುವಂತಹ ಘೋಷಣೆಗಳನ್ನ ನನ್ನ ಜೊತೆಗೆ ಕೂಗಬೇಕು ಅಂತ ತಮ್ಮಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾ ಇದ್ದಾನೆ. ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ, ರಾಜಾ ರಾಮಚಂದ್ರ की जय, राजा रामचंद्र की जय, जय बजरंग बली की जय, जय बजरंग बली की जय, दुर्गे माता की जय, दुर्गे माता की जय, दुर्गे माता की जय, ज्वाला माता की जय, ज्वाला माता की जय, ज्वाला माता की जय, छत्रपति शिवाजी महाराज की जय, छत्रपति शिवाजी महाराज की जय, छत्रपति शिवाजी महाराज की जय, भारत माता की जय।